ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷೆಯಾಗಿ ಚಿಕ್ಕಮ್ಮ ಮಾಲೂರು ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ನೆಲಮಂಗಲ ಕ್ಷೇತ್ರದ ಶಿಕ್ಷಣಾಧಿಕಾರಿ ರಮೇಶ್ ಘೋಷಿಸಿದರು. ಈ ಹಿಂದೆ ಉಪಾಧ್ಯಕ್ಷೆಯಾಗಿದ್ದ ಪ್ರೇಮ ವೆಂಕಟೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸರ್ವ ಸದಸ್ಯರ ಒಮ್ಮತದಿಂದ ಚಿಕ್ಕಮ್ಮ ಮಾಲೂರು ಮಂಜುನಾಥ್ ರವರನ್ನು ಅವಿರೋಧವಾಗಿ ಉಪಾಧ್ಯಕ್ಷೆಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಯ್ಕೆ ಮಾಡಿದರು. ನೂತನ ಉಪಾಧ್ಯಕ್ಷೆ ಚಿಕ್ಕಮ್ಮ ಮಾಲೂರು ಮಂಜುನಾಥ್ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಎಲ್ಲ ಸದಸ್ಯರುಗಳ ಬೆಂಬಲ ಮತ್ತು ಮಾಜಿ ಅಧ್ಯಕ್ಷರಾದ ಯಡೇಹಳ್ಳಿ ತೀರ್ಥಪ್ರಸಾದ್ ರವರ ಸಹಕಾರದಿಂದ ಉಪಾಧ್ಯಕ್ಷೆ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಎಲ್ಲ ಸದಸ್ಯರನ್ನ ಒಟ್ಟಾಗಿ ಕರೆದೊಯ್ಯುವ ಜೊತೆಗೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಹಳ್ಳಿಗಳ ಅಭಿವೃದ್ಧಿಗೆ ಅಧ್ಯಕ್ಷರ ಜೊತೆಗೂಡಿ ಶ್ರಮಿಸುತ್ತೇನೆ ಎಂದು ಹೇಳಿದ್ದು ಹೀಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚಿಕ್ಕಮ್ಮ ಮಂಜುನಾಥ್, ನಾನು ಸ್ವಲ್ಪ ಜೋರಾಗಿ ಮಾತಾಡಿ. 4ನೇ ವಾರ್ಡಲ್ಲಿ ಗೆದ್ದಿರೋದು. ನಮಗೆ ಪಂಚಾಯತಿಯಿಂದ ಅವಿರೋಧ ಆಯ್ಕೆ ಆಗಿದೆ. ಎಲ್ಲ 25 ಜನ ಸದಸ್ಯರು ಸಹಕಾರ ಕೊಟ್ಟು ಅವಿರೋಧ ಆಯ್ಕೆ ಮಾಡಿದ್ದಾರೆ. ಹಾಗೆ ನಮ್ಮ ತೀರ್ಥಪ್ರಸಾದ್ ಅಣ್ಣವರ ಕಡೆಯಿಂದ ನಮಗೆ ಅವಿರೋಧ ಆಯ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಏನೇನಿದೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇರೋಂಥ ಬಾಕಿ ಕೆಲಸಗಳನ್ನ ಚರಂಡಿ ಆಗಿರ್ಬೋದು, ನೀರಿಂದಾಗಿರ್ಬೋದು, ರೋಡ್ ಕೆಲಸ ಆಗಿರ್ಬೋದು ಎಲ್ಲನೂ ಮುಂದಕ್ಕೆ ಯಶಸ್ವಿಯಾಗಿ ಮಾಡ್ಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಬಗೆಹರಿಸ್ತೀರ? ಮುಂದಿನ ದಿನಗಳಲ್ಲಿ ಹೆಂಗೆ ಆಗುತ್ತೋ ಹಂಗೆ ಬಗೆಹರಿಸ್ಕೊಂಡು ಯಾರ್ಯಾರ ಮುಖಂಡರುಗಳಿಗೆ ಇದು ನಿಮ್ಮ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಅಂದರೆ ಸಹಕಾರ? ಮೊದಲನೇದಾಗಿ ನಮ್ಮ ಮಾಜಿ ಅಧ್ಯಕ್ಷರು ತೀರ್ಥಪ್ರಸಾದ್ ಅಣ್ಣ ಹಾಗೂ ಮಾಜಿ ಅಧ್ಯಕ್ಷರು ಶಿವಕುಮಾರಣ್ಣವರು ಹಾಗೂ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರುಗಳು, ಎಲ್ಲ ಮುಖಂಡರುಗಳು ಸೇರಿ ನಮ್ಗೆ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಕೆಲವೊಂದು ಕಡೆ ನಿಮ್ಮ ಸೋಂಪುರ ಪಂಚಾಯತಿಲಿ 17 ಜನ ಒಗ್ಗಟ್ಟಾಗಿ ಇದ್ದೀವಿ. ಅವತ್ತಿಂದ ಅಕ್ಕ ತಂಗಿ ಥರನೇ ಇದ್ದೀವಿ. ಮುಂದಕ್ಕೂ ಹಾಗೆ ಇದ್ಕೊಂಡು ನಮ್ಮ ಪಂಚಾಯತಿಗೆ ಒಂದು ಒಳ್ಳೆ ಹೆಸರು ತಗೊಂಡು ಹೊರಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಚಿಕ್ಕಮ್ಮ ಮಂಜುನಾಥ್. ಇನ್ನು ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಡೇಹಳ್ಳಿ ತೀರ್ಥಪ್ರಸಾದ್ ಮಾಹಿತಿಯನ್ನು ನೀಡಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯಲ್ಲಿ ನಡೆಸುತ್ತಾ ಬಂದಿದ್ದು, ಅವಿರೋಧವಾಗಿ ಉಪಾಧ್ಯಕ್ಷೆಯಾಗಿ ಸಹೋದರಿ ಚಿಕ್ಕಮ್ಮ ಮಾಲೂರು ಮಂಜುನಾಥ್ ಆಯ್ಕೆಯಾಗಿದ್ದು, ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ತಿಳಿಸಲಾಗಿದೆ ಎಂದು ಹೇಳಿದರು. ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಪ್ರೇಮ ತೀರ್ಥಪ್ರಸಾದ್, ಶಿವಕುಮಾರ್, ಮಾಜಿ ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್, ಪ್ರೇಮ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಶೋಕ್, ಗೌರಮ್ಮ, ಮಂಗಳಮ್ಮ, ಮಂಜುಳಾ, ಪ್ರೇಮ, ಲಕ್ಷ್ಮೀದೇವಿ, ಪವಿತ್ರ, ರಾಜೇಶ್ವರಿ, ಸಿದ್ದಯ್ಯ, ಸರೋಜಮ್ಮ, ನಾಗರತ್ನಮ್ಮ, ಲಕ್ಷ್ಮಮ್ಮ, ಲಾವಣ್ಯ, ಇಂದ್ರಮ್ಮ, ಗಂಗಾಧರ್, ಪ್ರೇಮ, ಬಸವರಾಜು, ಶಿಲ್ಪಾ, ಬೈಲಪ್ಪ, ಮಹಾಲಕ್ಷ್ಮಮ್ಮ, ಪಿಡಿಒ ರವಿಶಂಕರ್, ಕಾರ್ಯದರ್ಶಿ ಹನುಮಂತರಾಜು, ದ್ವಿತೀಯ ದರ್ಜೆ ಸಹಾಯಕ ಮಂಜುನಾಥ್, ಪರಮೇಶ್, ಮುಖಂಡರಾದ ಪರಮೇಶ್, ಯುವರಾಜ್, ವೆಂಕಟೇಶ್, ಮಾಚನಹಳ್ಳಿ ಕುಮಾರ್, ರವಿಕುಮಾರ್, ಮಾಲೂರು ಮಂಜುನಾಥ್, ವೇದಾವತಿ, ಮಂಜುಳಾ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಶುಭ ಕೋರಿ ಹೂಮಾಲೆ ಹಾಕಿದರು. ವಿಡಿಯೋ ಜರ್ನಲಿಸ್ಟ್ ಸಗಿಕು ಶ್ರೀಧರ್ ಜೊತೆ ಕೆಕೆನೂರು ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಸೈಡಿಂದ ಹಾಕಿವ್ರೆ. ಸೈಡಿಂದ ಹಾಕಿ ಸೈಡ್ ಹಾಕಿ ಸೈಡ್ ನಿಂತ್ಕೊಳ್ಳಿ ಮೇಡಮ್.